ಒಂದು ಶಾಂತಿ ಸಭೆಯನ್ನು ಮಾಡ್ಲಿಕ್ಕೆ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ರವರು, ಅದೇ ರೀತಿ ಡಿವೈಎಸ್ಪಿ ಸಾಹೇಬರು, ಸಿಪಿಐ ಸಾಹೇಬರು, ಕೆಲವರು PSI ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಆಗಮಿಸಿದ್ದಾರೆ. ದಯವಿಟ್ಟು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಾರೋ ಅಡವ್ಯಪ್ಪ ಬಾ. ಇವತ್ತು ಈ ಊರಿನ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಅಂತ ಹೇಳ್ಬೋದು. ಕಪ್ಪು ಚಿಕ್ಕೆ ಆಗಿರ್ತಕ್ಕಂಥದ್ದು. ನಮ್ಮ ಊರಿನ ಇತಿಹಾಸದಲ್ಲಿ ಅಂತ ಯಾವುದೋ ಒಂದು ಮರ್ಡರ್ ಕೂಡ ಆಗಿರಲಿಲ್ಲ. ಇವತ್ತಿನ ದಿನ ಆಗಿಬಿಟ್ಟತಿ. ಒಬ್ಬ ಕುರಿಗಾಯಿ ಹೊಲದಲ್ಲಿ ಕುರಿ ಮೇಯಿಸ್ಕೊಂಡು ಅಥವಾ ರಾತ್ರಿ ಸಾಯಂಕಾಲ ಅದನ್ನ ಕುರಿ ಹೊಡ್ಕೊಂಡು ಬಂದು ದಡ್ಡಾಗಿರುವಾಗನೇ ಆ ಕುರಿ ಕಳ್ತನ ಮಾಡಕ್ಕೆ ಹೋಗಿರ್ತಕ್ಕಂಥವ್ರು ಕುರಿ ಕಳ್ತನ ಮಾಡೋದನ್ನು ಬಿಟ್ಟು ಅವ್ರ ಜೊತೆಗೆ ಅವಂದೇ ಇದನ್ನ ಮಾಡಿ ಮರ್ಡರ್ ಮಾಡಿ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಆಘಾತ ತಂದಿರ್ತಕ್ಕಂಥದ್ದು. ಆಗಿಂದಾಗ ಶಾಸಕರು ಬೆಂಗಳೂರಿಂದ ನನಗೆ ಫೋನ್ ಮಾಡಿ ಕರೆ ಮಾಡಿ ಕೇಳಿದ್ರು, ಏನಾಗಿದ್ರಪ್ಪ ನಿಮ್ಮ ಊರಾಗ, ಯಾಕೆ ಏನಿದು ಸರ್ ಅಂತ ತಿಳ್ಕೊಂಡು, ನಾನು ಬರೋದು ಲೇಟ್ ಆಗುತ್ತೆ, ಅಧಿವೇಶನದಾಗ ಅದೀನಿ, ನೀವೊಂದು ಸ್ವಲ್ಪ ಹೋಗಿ ಊರಾಗ ಸಾಂತ್ವನ ಹೇಳ್ರಿ ಅಂದಾಗ ನಿನ್ನೆ ನಾನೆಲ್ಲ ಈ ಕಾಂಗ್ರೆಸ್ ಕಾರ್ಯಕರ್ತರು ಊರನ್ನ ಹಿರಿಯರು ಎಲ್ಲರನ್ನೂ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಒಂದು 15-20 ಮಂದಿ ಹೋಗಿ ಅವ್ರಿಗೆ ಧೈರ್ಯ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಸಹಿತ ನಮ್ಮ ಶಾಸಕರು ಕೂಡ ಒಂದು 50,000 ರೂಪಾಯಿನ ಕೊಟ್ಟು ಕಳಿಸಿದ್ರು. ಜೊತೆಗೆ ಒಂದು 50,000 ರೂಪಾಯಿ ನಮ್ಮ ಬಾದಾಮಿ ಸಮುದಾಯ ಬೀರ್ಲಿಂಗೇಶ್ವರ ಸಮುದಾಯ ಭವನದ ಅವರು ಕೂಡಿ ಹಿರಿಯರೆಲ್ಲರೂ ಕೂಡ ಒಂದು 50,000 ಹಾಕಿದ್ರು. 1,00,000 ರೂಪಾಯಿನ ಅವ್ರ ಮನೆಗೆ ನೀವು ಕೊಟ್ಟು ಬರ್ರಿ, ತಡ ಮಾಡೋದು ಬೇಡ, ನಾವೀಗಾಗಲೇ ಲೆಟರ್ ಕೊಟ್ಟು ಒಂದು 5 ಲಕ್ಷ ರೂಪಾಯಿ ಈಗಾಗಲೇ ಮಂಜೂರಾಗಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 10 ಲಕ್ಷ ಅಂತ ಬರ್ದಿದ್ರಿ ಇವರು ಸಾಹೇಬರು ಶಾಸಕರು, ಆದ್ರೆ ಅವರು 5 ಲಕ್ಷ ರೂಪಾಯಿ ಅಷ್ಟನ್ನೇ ಮಂಜೂರು ಮಾಡಿದ್ರು. ಆ ಒಂದು ಹಣ ಬರಕ್ಕೆ ಲೇಟ್ ಆಗತ್ತೆ. ಈಗ ದಿಢೀರ್ನ 1 ಲಕ್ಷ ರೂಪಾಯಿ ಓದಿ ಕೊಟ್ಟು ಬಿಡ್ರಿ ಅಂತ ಹೇಳಿದಾಗ ಅದಕ್ಕೆ ಕೈ ಜೋಡಿಸಿ ತಾಲೂಕ್ ಪಂಚಾಯತಿ ಇಒ ಅವರು ಕೂಡ ನಮ್ದು ಸ್ವಂತದ 25,000 ರೂಪಾಯಿಯನ್ನ ಹಣ ನೀಡಿದ್ರು. ಜೊತೆಗೆ ನಮ್ಮ ಪಾಂಡು ಕಟ್ಟಿಮಣಿ ಬಾದಾಮಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಪಾಂಡು ಕಟ್ಟಿಮಣಿ ಅವರು ಕೂಡ 5,000 ರೂಪಾಯಿಯನ್ನ ಇವತ್ತು ಮನೆತನಕ ನೀಡಿ ಅವರಿಗೆ ಸಾಂತ್ವನವನ್ನು ಹೇಳಿ ಬಂದಾಗಿದೆ. ಆದರೂ ಸಹಿತ ಜನರಿಗೆ ಎಲ್ಲರಿಗೂ ಒಂದ್ಸಲ ಮನವರಿಕೆ ಮಾಡಬೇಕು, ಶಾಂತಿ ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಸಾಹೇಬರು, ಡಿವೈಎಸ್ಪಿ ಸಾಹೇಬರು ಎಲ್ಲರೂ ಹೇಳಿದಾಗ ಅದಕ್ಕೆ ಇಲ್ಲಿ ಬಂದು ಈ ಕಾಳಿದಾಸ ಆವರಣದಲ್ಲಿ ಎಲ್ಲ ಜನಗಳನ್ನು ಸೇರಿಸಾಗಿದೆ. ಇಡೀ ಸುತ್ತಮುತ್ತ ಬಂದಿರ್ತಕ್ಕಂಥ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಮಗ್ಗಲ, ಹಳಗೇರಿ, ಕರಡಿಗುಡ್ಡ, ಮುಷ್ಟಿಗೇರಿ, ಆಮೇಲೆ ಉಗುಲ್ವಾಟ, ಹನುಮಸಾಗರ ಮತ್ತು ಬೇರೆ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಊರಿನವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇದನ್ನು ಕುರಿತು ಸಭೆಯನ್ನು ಕುರಿತು ಇನ್ನೊಂದಿಷ್ಟು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಮಂಜು ಹಸ್ಮನಿ ಅವರಿಗೆ ನಾನು ಕೇಳ್ಕೊಳ್ತಾ